ಕನ್ನಡದ ಅನೇಕ ಕಲಾವಿದರು ಬೇರೆ ಭಾಷೆಯ ಧಾರಾವಾಹಿಗಳಲ್ಲಿ ಬೇಡಿಕೆಯನ್ನು ಹೊಂದಿದ್ದಾರೆ. ಬಾಲ ಕಲಾವಿದರು ಕೂಡ ತೆಲುಗು ಭಾಷೆಯ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ. ಕನ್ನಡದ ಬಾಲನಟಿ ನಿಶಿತಾ ತೆಲುಗಿನ ಲಕ್ಷ್ಮೀ ನಿವಾಸಂ ಧಾರಾವಾಹಿಯಲ್ಲಿ ಒಂದು ಪಾತ್ರ ಮಾಡಿದ್ದಾಳೆ. ಆದರೆ ಆಕೆಗೆ ಲಕ್ಷ್ಮೀ ನಿವಾಸಂ ಸೀರಿಯಲ್ ತಂಡದಿಂದ ವಂಚನೆ ಆಗಿದೆ ಅಂತ ತಾಯಿ ಪ್ರಿಯಾ ಅವರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಮಗೆ ಆದ ಅನ್ಯಾಯದ ಬಗ್ಗೆ ವಿಡಿಯೋದಲ್ಲಿ ವಿವರಿಸಿದ್ದಾರೆ. ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೂ ಬಾಲಕಿ ನಿಶಿತಾ ನಟಿಸಿದ್ದಾಳೆ. ತೆಲುಗಿನ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಆಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾಳೆ. ಎಷ್ಟೇ ತಡವಾದರೂ ಕಷ್ಟವಾದರೂ ನಟನೆ ಮುಂದುವರೆಸಿದ್ದ ನಿಶಿತಾಳನ್ನ ಈಗ ಸೀರಿಯಲ್ನಿಂದ ತೆಗೆದುಹಾಕಲಾಗಿದೆ. ಆಕೆಯ ಬದಲಿಗೆ ಬೇರೆ ಬಾಲನಟಿಗೆ ಅವಕಾಶ ನೀಡಲಾಗಿದೆ. ನಿಶಿತಾ ನಟನೆ ಮಾಡುವಾಗ ಕರೆಂಟ್ ಶಾಕ್ ತಗುಲಿತ್ತು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೂಡ ಶೂಟ್ ಮಾಡಿಸಿದ್ರು. ತಡರಾತ್ರಿ ಶೂಟಿಂಗ್ ಮಾಡಿಸಿ ನಿದ್ದೆ ಬರ್ತಾ ಇದೆ ಎಂದ್ರು ನಿಶಿತಾಳನ್ನ ಬಿಟ್ಟಿರಲಿಲ್ಲ. ಹುಷಾರಿಲ್ಲದೆ ಇದ್ದಾಗಲೂ ಚಿತ್ರೀಕರಣ ಮಾಡಿಸಿದ್ರು. ಮಧ್ಯರಾತ್ರಿ ಕ್ಯಾಬ್ ಕೊಟ್ಟಿರಲಿಲ್ಲ. ಹೀಗೆ ಹಲವು ಆರೋಪಗಳನ್ನು ನಿಶಿತಾ ಅವರ ತಾಯಿ ಪ್ರಿಯಾ ಮಾಡಿದ್ದಾರೆ. ಲಕ್ಷ್ಮೀ ನಿವಾಸಂ ಧಾರಾವಾಹಿ ನಿರ್ಮಾಪಕಿ ಪ್ರಶಾಂತಿ ಮೇಲೆ ಪ್ರಿಯಾ ಅವರು ಆರೋಪ ಹೊರಿಸಿದ್ದಾರೆ. ನಿಶಿತಾಳಿಂದ ಇಷ್ಟೆಲ್ಲ ಕೆಲಸ ಮಾಡಿಸಿಕೊಂಡು ಬಳಿಕ ಯಾವುದೇ ಮಾಹಿತಿ ನೀಡದೆ ಆಕೆಯ ಬದಲಿಗೆ ಬೇರೆ ಬಾಲನಟಿಯನ್ನ ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಪ್ರಿಯಾ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಏಪ್ರಿಲ್ ತಿಂಗಳಿಂದ ನಿಶಿತಾಗೆ ಸಂಭಾವನೆ ಕೂಡ ನೀಡಿಲ್ಲ ಅಂತ ಪ್ರಿಯಾ ಹೇಳಿದ್ದಾರೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ, ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ, ಎಲ್ಲವನ್ನು ಒಂದು ವಾರ ಬಿಟ್ಟು ಮಾತಾಡ್ತೀನಿ, ಸದ್ಯ ಶೂಟಿಂಗ್ ಇದೆ, ಹೀಗಾಗಿ ಮಾತಾಡೋಕೆ ಆಗಲ್ಲ ಅಂತ ನಿಶಿತಾ ತಾಯಿ ಪ್ರಿಯಾ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.